ಎಲ್ಲರಿಗೂ ವಿಕೇರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿಯ ಪರವಾಗಿ ನಿಮ್ಮ ಸಂದೇಶ ಮಾಡುವ ನಮಸ್ಕಾರಗಳು. ಕಳೆದ ನನ್ನ ವಿಕೇರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿಯ ಇಂಟ್ರೊಡಕ್ಷನ್ ವಿಡಿಯೋ ನೋಡಿ ಶುಭ ಹಾರೈಸಿದಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಆ ವಿಷಸ್ ಜೊತೆಗೆ ಬಹಳಷ್ಟು ಜನ ಕೇಳಿದಂಥ ಪ್ರಶ್ನೆಗಳೇನೆಂದರೆ, ನಾವು ಈ ಮಾರ್ಕೆಟ್ನಲ್ಲಿ ನಮ್ಮ ಬಂಡವಾಳ ಎಷ್ಟು ಸೇಫ್ ಆಗಿರುತ್ತೆ, ನಮಗೆ ರಿಟರ್ನ್ಸ್ ಬರೋದು ಗ್ಯಾರಂಟಿನಾ? ಇದರ ಜೊತೆ ಬಹಳಷ್ಟು ಜನ ಕೇಳಿದಂಥ ಪ್ರಶ್ನೆ, ಸರ್ ನಾವು ಹಾಕೋ ದುಡ್ಡು ಮಾರ್ಕೆಟ್ ಅಂತೀರಾ, ಎಲ್ಲಿ ಹೋಗುತ್ತೆ, ಯಾವ ರೀತಿ ಬೆಳೆಯುತ್ತೆ, ಯಾವ ರೀತಿ ಅದು ನಮಗೆ ಒಳ್ಳೆ ರಿಟರ್ನ್ಸ್ ಆಗಿ ನಮಗೆ ಸಿಗುತ್ತೆ ಅಂತ ಬಹಳಷ್ಟು ಜನ ಬಹಳಷ್ಟು ಪ್ರಶ್ನೆಗಳು ಕೇಳಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಆ ಪ್ರಶ್ನೆಗಳಿಗೆ ಆದಷ್ಟು ಮಟ್ಟಿಗೆ ಉತ್ತರಗಳನ್ನು ಕೊಡೋದಕ್ಕೆ ಪ್ರಯತ್ನಿಸ್ತೀವಿ. ನೀವು ಕೇಳಿದಂಥ ಮೊದಲನೇ ಪ್ರಶ್ನೆಗೆ ನಾವು ಎಲ್ಲಿ ಹಣ ಹೂಡಬೇಕು, ನಮ್ಮ ಅಮೌಂಟು ಸೇಫಾ, ಸೆಕ್ಯೂರ್ ಆಗಿರುತ್ತಾ ಅಂತ ಕೇಳಿದಂಥ ಒಂದು ಪ್ರಶ್ನೆಗೆ ಸಿಂಪಲ್ ಆಗಿ ನಾನು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ, ಕಳೆದ 100 ವರ್ಷಗಳಿಗಿಂತ ಹೆಚ್ಚು ಕಾಲ ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾ ಬಂದಿರತಕ್ಕಂಥ SBI ಕಂಪನಿಯಲ್ಲಿ, ಅದು ಕೂಡ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಓನ್ಡ್ ಬ್ಯಾಂಕ್ ಆಗಿದೆ. ಸೊ ಈ ಒಂದು SBI ಲೈಫ್ ಅನ್ನೋ ಒಂದು ಕಂಪನಿಯಲ್ಲಿ ನಮ್ಮ ಹಣನ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತಿಗೂ ಸೇಫ್ ಅನ್ನೋ ಒಂದು ಪ್ರಾಮಿಸ್ನ ನಾನು ಮಾಡ್ಬೋದು. ಸೊ ಇದರ ಜೊತೆಗೆ ಬೇರೆ ಕಂಪನಿಗಳಿಲ್ವಾ? ಬೇರೆ ಕಂಪನಿಗಳು ಕೂಡ ಇದೆ, ಬೇರೆ ಕಂಪನಿಗಳಲ್ಲಿ ಕೂಡ ಆಫರ್ಸ್ಗಳಿದೆ. ನಾನು ನೋಡೋದ ಹಾಗೆ ಬೇರೆ ಕಂಪನಿಗಳಿಗಿಂತ ಸ್ವಲ್ಪ ಹೆಚ್ಚು ಪರ್ಸೆಂಟೇಜ್ ಲಾಭ, ಸ್ವಲ್ಪ ಹೆಚ್ಚು ಸೇಫ್ಟಿ, ಹೆಚ್ಚು ಸೆಕ್ಯೂರಿಟಿ ಅಂತ ಸಿಗೋದು ನಮ್ಮ SBI ಲೈಫಲ್ಲಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದರ ಜೊತೆ ಎರಡನೇ ಆನ್ಸರ್ ಬಂದ್ಬಿಟ್ಟು, ನಮ್ಮ ಹಣ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಗ್ಲೋಬಲ್ ಮಾರ್ಕೆಟಲ್ಲಿ. ಸೊ ಎಲ್ಲರೂ ತಿಳ್ಕೊಬೇಕಾಗಿರೋ ಒಂದು ಮೇನ್ ಪಾಯಿಂಟ್ ಏನು ಅಂದರೆ, ಈ ಗ್ಲೋಬಲ್ ಮಾರ್ಕೆಟ್ ಅನ್ನೋದು ಒಂದು ದೊಡ್ಡ ಸಮುದ್ರ. ಈ ಸಮುದ್ರದ ಆಳಕ್ಕೆ ಹೋದಷ್ಟು ಅನೇಕ ವಿಷಯಗಳಿದೆ. ಸೊ ಈ ಅನೇಕ ವಿಷಯಗಳಲ್ಲಿ ಮೇಲ್ಪದರದಲ್ಲಿ ಸಿಗುವಂಥ ಒಂದು 3 ವಿಷಯಗಳ ಬಗ್ಗೆ ಇವತ್ತು ಮಾತಾಡ್ತಾ, ನಮ್ಮ ಮಾರ್ಕೆಟ್ ಯಾವ ವೇಗದಲ್ಲಿ ಚಲಿಸ್ತಾ ಇದೆ, ಆ ವೇಗದಲ್ಲಿ ನಮ್ಮ ಹಣನ ಹೂಡಿಕೆ ಮಾಡಿದ್ರೆ ನಮ್ಮ ಹಣನೂ ಕೂಡ ಯಾವ ವೇಗದಲ್ಲಿ ಬೆಳೆದು ನಮಗೆ ಒಳ್ಳೆ ರಿಟರ್ನ್ಸ್ ಆಗಿ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇ ಪಾಯಿಂಟ್ ಮೇಕ್ ಇನ್ ಇಂಡಿಯಾ. ಈ ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಪ್ರೋಗ್ರಾಮ್ ಇಂದ ಮೇಡ್ ಇನ್ ಚೀನಾ, ಮೇಡ್ ಇನ್ ಅದರ್ ಬ್ರ್ಯಾಂಡ್ಸ್, ಚೀನಾ ಅಂತ ಒಂದೇ ಹೇಳೋದಲ್ಲ, ಆ ಬೇರೆ ದೇಶದ ವಸ್ತುಗಳಿಗಿಂತ ನಮ್ಮ ದೇಶದ ವಸ್ತುಗಳು ಬಹಳಷ್ಟು ದೇಶಗಳಲ್ಲಿ ಇವತ್ತು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಡೀ ಪ್ರಪಂಚದ್ದೆಲ್ಲ ಬಿಟ್ಟು ಬರೀ USA ಒಂದೇ ಒಂದು, ನಾನು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓದಿದ ಪ್ರಕಾರ, ಕಳೆದ ಒಂದೇ ಒಂದು ವರ್ಷದಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಬರೀ USಗೆ $2 ಬಿಲಿಯನ್ ಅಷ್ಟು ಪ್ರಾಡಕ್ಟ್ಸ್ ಸೇಲ್ ಆಗಿದೆ. ಸೊ ಅವರು ಈ Jan 1 ಪ್ರೆಸ್ ರಿಪೋರ್ಟ್ ಅಲ್ಲಿ ಹೇಳಿರೋದು, ಬೈ ದ ಎಂಡ್ ಆಫ್ ದಿಸ್ ಇಯರ್ ವಿ ವಿಲ್ ಕ್ರಾಸ್ $6 ಬಿಲಿಯನ್, $6 ಬಿಲಿಯನ್ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಬೇಕಾದಂತ ಸಂದರ್ಭ ಬರುತ್ತೆ. ಸೊ ಈ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಅಲ್ಲಿ ಹೋದ ವರ್ಷ $2 ಬಿಲಿಯನ್ ಯೂಸ್ ಮಾಡಿದವರು ಈ ವರ್ಷ $6 ಬಿಲಿಯನ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವರ್ಷ ಎಷ್ಟು $1 ಬಿಲಿಯನ್ ಆಗುತ್ತೋ ಗೊತ್ತಿಲ್ಲ. ಅಷ್ಟರೊಳಗಡೆ ನಿಮ್ಮಲ್ಲಿರೋ ಒಂದು ಸಣ್ಣ ಮೊತ್ತನ ಇನ್ವೆಸ್ಟ್ ಮಾಡಿದ್ರೆ ಆ ಬಂಡವಾಳ, ಆ ಬಿಸ್ನೆಸ್ ಬೆಳೆದಂಗೆ ನಿಮ್ಮ ಹಣನೂ ಕೂಡ ದುಪ್ಪಟ್ಟು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಫಸ್ಟ್ ಪಾಯಿಂಟ್ ಬಂದು ಮೇಕ್ ಇನ್ ಇಂಡಿಯಾ. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಮಾತಾಡೋದಾದ್ರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಕಳೆದ 10 ವರ್ಷಗಳಲ್ಲಿ ಎಷ್ಟು ಹೈವೇಸ್ಗಳಾಗಿದೆ, ಎಷ್ಟು ರೈಲ್ವೆ ಎಲೆಕ್ಟ್ರಿಫಿಕೇಶನ್ಸ್ಗಳಾಗಿದೆ, ಎಷ್ಟು ಡ್ಯಾಮ್ಸ್ ಅಂಡ್ ಕೆನಲ್ಸ್ ಕನ್ಸ್ಟ್ರಕ್ಷನ್ ಆಗಿದೆ, ಇನ್ನು ಹಲವಾರು ರೀತಿಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು. ಸೊ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್, ಸೊ ಈ ಎಲ್ಲ ವಿಷಯಗಳನ್ನ ಟೋಟಲ್ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ತಗೊಂಡ್ರೆ ಯಾವ ವೇಗದಲ್ಲಿ ಹೋಗ್ತಾ ಇದೆ, ಮುಂಚೆ ಎಷ್ಟು 1000 ಕಿಲೋಮೀಟರ್ ಇತ್ತು. ಸೊ ಇದೆಲ್ಲದನ್ನು ನೆಕ್ಸ್ಟ್ ನಾನೊಂದು ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಅಂತಿದೆ, ಆ ರಿಪೋರ್ಟ್ ಅಲ್ಲಿ ಮಾತಾಡ್ತೀನಿ. ಸೊ ಎರಡನೇದು ಬಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಮೂರನೇ ಅಂಶ ಬಂದ್ಬಿಟ್ಟು, ಈ ಅಂಶ ಕೇಳಿದ್ರೆ ಪ್ರತಿಯೊಬ್ಬರಿಗೂ ನಗು ಬರ್ಬೋದು, ಏನಪ್ಪ ಇವನು ಈ ತರ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ನಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ಸ್. ಸೊ ನಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಕೂಡ ಕಳೆದ 10 ವರ್ಷದಲ್ಲಿ ನಾವು ಮಾಡ್ತಿರೋಂಥ ಆನ್ಲೈನ್ ಟ್ರಾನ್ಸಾಕ್ಷನ್ 76% ಅಷ್ಟು ನಮ್ಮ GDPಗೆ ಸಪೋರ್ಟ್ ಕೊಟ್ಟಿದೆ. ಸೊ ನಮ್ಮ GDPಯ
76% ಗ್ರೋತು ನಾವು ಮಾಡ್ತಕ್ಕಂಥ ಒಂದು ಸಣ್ಣ ₹1 ಹಿಡಿದು ಲಕ್ಷ ರೂಪಾಯಿವರೆಗೂ ನಾವು ಮಾಡ್ತಕ್ಕಂಥ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಮ್ಮ ದೇಶದ 76% GDP ಗ್ರೋತ್ ಆಗಿದೆ. ಸೊ ಈ ತರ ಸಣ್ಣ ಸಣ್ಣ ವಿಷಯಗಳನ್ನು ಸೂಕ್ಷ್ಮವಾಗಿ ನಾವು ನೋಡ್ತಾ ಹೋದ್ರೆ ನಮ್ಮ ದೇಶ ಬಹಳ ವೇಗವಾಗಿ ಚಲಿಸ್ತಾ ಇದೆ. GDP, ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಇವು ಮೂರು ಕೂಡ ಬಹಳ ವೇಗವಾಗಿ ಚಲಿಸ್ತಾ ಇದೆ. ಬೀಳುತ್ತೆ ಅಂತ ಹೇಳ್ತೀರಾ, ಹೌದು, ಮಾರ್ಕೆಟ್ ಅಂದ್ರೆ ಏರಿಳಿತಗಳು ಇದ್ದಿದ್ದೆ. ಬಟ್ ಹಂಗಂತೇಳಿ ನೆಲ ಕಚ್ಚೋ ರೀತಿ ಬೀಳ್ತಾ ಇಲ್ಲ. ಇವತ್ತು ಸ್ವಲ್ಪ ಡೌನ್ ಆಗುತ್ತೆ, ನಾಳೆ ಮತ್ತೆ ರೈಸ್ ಆಗುತ್ತೆ, ಬಟ್ ಅಬೋವ್ ದ ಗ್ರಾಫ್ ಇದೆ. ಸೊ ಇದನ್ನ ಎಲ್ಲರೂ ಅರ್ಥ ಮಾಡಿಕೊಂಡು ದಯವಿಟ್ಟು ನಿಮ್ಮಲ್ಲಿರೋ ಹಣನ ಸ್ವಾಮಿ ನನ್ನ ಹತ್ರ ₹100 ಇದೆ, ಸ್ವಾಮಿ ನನ್ನ ಹತ್ರ ₹100 ಇದೆ, ಸ್ವಾಮಿ ನನ್ನ ಹತ್ರ ₹100 ಇದೆ ಅಂತ ನೀವು ಹೇಳ್ತಾ ಇದ್ರೆ ಇನ್ನೂ 5 ವರ್ಷಗಳಾದ್ರೂ ಕೂಡ ನಿಮ್ಮ ಹತ್ರ ಹೇಳೋದಕ್ಕೆ ಆ ₹100 ಮಾತ್ರ ಇರುತ್ತೆ. ಅದನ್ನ ಬಿಟ್ಟು ನಿಮ್ಮ ಮೈಂಡ್ ಓಪನ್ ಅಪ್ ಮಾಡ್ಕೊಂಡು ಈ ಮಾರ್ಕೆಟ್ ನಾಲೆಡ್ಜ್ ಎಲ್ಲದನ್ನೂ ತಿಳ್ಕೊಂಡು ನಿಮ್ಮಲ್ಲಿರೋ ₹100ನ ಈ ಗ್ಲೋಬಲ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡ್ರಿ ಒಂದು ಒಳ್ಳೆ ಕಂಪನಿ ಮೂಲಕ. ಸೊ ಈ ಇನ್ವೆಸ್ಟ್ಮೆಂಟ್ ನಿಮಗೆ ಇನ್ನು 5 ವರ್ಷಕ್ಕೆ ಎಷ್ಟಾಗಿರುತ್ತೆ ಅನ್ನೋದನ್ನ ನೀವೇ ನೋಡ್ಬೋದು.